ಯೋ ಏನಾಯ್ತ್ರಯ್ಯ ನಿಮ್ಗೆ? ಅಲ್ಲ ಏನಾಯ್ತಿ ಅಂತ ನಿಮಗೆ ಇಲ್ಲ ಅಲ್ಲ, ಒಂದ್ ವಾರಕ್ಕಿಂತ ನೋಡ್ತಿದೀವಿ. ಅಪ್ಪ ರಾಮನು ಯೇಸುನು ಅಲ್ಲನು ಯಾರು ಇದ್ದಿದ್ರೆ ಮೊದ್ಲು ಈ ಊರುಗಳಾಗ ಏನಾರು ನಿಮ್ಮನ್ನ ನೋಡ್ಕೊಂತಿದ್ದಿದ್ರೆ ಈ ಊರು ಬಿಟ್ಟು, ಈ ದೇಶ ಬಿಟ್ಟು, ಈ ಪ್ರಪಂಚ ಬಿಟ್ಟೆ ಹೋಗ್ಬಿಡೋಣಪ್ಪ. ಅಲ್ಲ ಕಣ್ರಯ್ಯ, ಒಂದು ವಾರ ತಿಂಗಳಿಂದನೂ ಕೂಡ ಅದ್ಯಾರು ರಾಮ ರಾಮ ಅಂತ ಒಂದಿಷ್ಟು ಜನ, ಯೇಸು ಅಂತ ಒಂದಿಷ್ಟು ಜನ, ಅಲ್ಲ ಅಂತ ಒಂದಿಷ್ಟು ಜನ, ಇವನಿಗೆ ಅವನಿಗೆ ಅಂತ ಒಂದಿಷ್ಟು ಜನ. ಅಲ್ಲ ಕಣ್ರಯ್ಯ, ನಿಮಗೆ ತಲೆ ಕೆಟ್ಟಿತ್ತೆ ಅಂತ ಒಬ್ನರುವೆ ಒಂದು ಯಾಕೆ ನಾವ್ ಎಲ್ಲಿ ಬದುಕ್ತಿದೀವಿ, ಯಾವ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ? ಜಾತಿ ಧರ್ಮ ಮನೆಯೊಳಗೆ ಇಟ್ಕೊಳ್ರಿ. ಜಾತಿ ಧರ್ಮ ಮನೆಯೊಳಗೆ, ಸಂವಿಧಾನದ ಅಡಿಯೊಳಗೆ ಬದುಕಬೇಕು. ನಾವು ನೀವು ಎಲ್ರೊಳಗೆ ಕಣ್ರಯ್ಯ. ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಿಕ್ಕೆ ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅನ್ನೋದನ್ನ ನಮಗೆ ಕೊಡೋದಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪ್ರಯತ್ನ ಪಟ್ಟು ನಮ್ಮನ್ನೆಲ್ಲರನ್ನೂ ಕೂಡ ಒಂದು ಒಳ್ಳೆ ರೀತಿ ಬದುಕೋದಿಕ್ಕೆ, ಇಡೀ ವಿಶ್ವದಲ್ಲೇ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಅಂತ ಹೆಮ್ಮೆನ ನೀವೆಲ್ಲರೂ ಕೂಡ ಹಾಳು ಮಾಡ್ತಾ ಇದ್ರಲ್ರಯ್ಯ. ಒಂದು ಪಕ್ಷದವ್ರು ಹೇಳ್ತಾರೆ ನಾವು ನಮ್ದು ಅಂತಾರೆ, ಇನ್ನೊಂದು ಪಕ್ಷದವ್ರು ಹೇಳ್ತಾರೆ ನಿಮ್ದಲ್ಲ ಅಂತ ಹೇಳ್ತಾರೆ. ಆ ಪಕ್ಷದವರು ಅಕ್ಕಿ ಕೊಟ್ರು ಅಂತಾರೆ, ಈ ಪಕ್ಷದವರು ನಮ್ಮ ಅಕ್ಕಿಗೆ ಅಕ್ಷತೆ ಕಾಳು ಕೊಟ್ರು ಅಂತಾರೆ. ಬರೀ ಇದೇ ಚರ್ಚೆ. ಇವರು ಯಾರೋ ಮೀಡಿಯಾದವರು ಪಾಪ ಅವ್ರು ಏನಾಯ್ತು ಅಂತಲೂ ಗೊತ್ತಾಗ್ತಿಲ್ಲ. ಎಷ್ಟು ಸಮಸ್ಯೆಗಳಿದಾವೆ ಗೊತ್ತೇನ್ರಯ್ಯ. ಇವತ್ತು ತೋರಿಸ್ತವ್ರೆ ಎಂತದು ಈ ಬಾಣ ಆ ಬಾಣ, ಅದರಿಂದ ಆದ್ರೆ ಆ ನಕ್ಷತ್ರದಲ್ಲಿ ಪ್ರತಿಷ್ಠಾಪನೆಗಳು, ಅವಾಗೆಲ್ಲ ಆ ರೋಗಗಳು ಹೋಗ್ತವೆ, ಈ ರೋಗಗಳು ಮಣ್ಣಂಗಟ್ಟೆ. ನಿಮ್ಮ ಆ ರೋಗನೂ ಹೋಗಲ್ಲ, ಈ ರೋಗನೂ ಹೋಗಲ್ಲ. ನಾವು ಬೆಳಿತಿರೋ ರೈತರಿಗೆ ನಮಗೆ ಗೊತ್ತಾಗ್ತಿಲ್ಲ. ನಿಮಗೆ ವಿಷನೇ ಆಗ್ತಿರೋದು, ವಿಷನೇ ಕೊಟ್ಟು ಬೆಳೆಸ್ತಾ ಇರೋದು ನಾವು. ವಿಷಯ ಬಿಟ್ರೆ ಇನ್ನೇನು ಹಾಕಕ್ಕಾಗ್ತಾ ಇಲ್ಲ ನಿಮಗೆ. ಒಳ್ಳೆ ಆಹಾರ, ಒಳ್ಳೆ ತಿನ್ನೋಕೆ ನಿಮಗೆ ಏನು ನಾವು ಅದನ್ನು ಬೆಳೆಯಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮಗೆ ಬರ್ತಿರೋಂತ ವ್ಯವಸ್ಥೆ, ನಮ್ಮನ್ನ ನೋಡ್ಕೊಂತಿರೋ ವ್ಯವಸ್ಥೆ, ಸಮಾಜ ಹೆಂಗಿದೆ ಅಂದ್ರೆ ನಾವ್ ಹಿಂಗೆ ಬೆಳಿಬೇಕು, ಹಿಂಗೆ ತಿನ್ಬೇಕು, ಹಿಂಗೆ ಮಾಡ್ಬೇಕು ಅನ್ನೋ ರೀತಿ ಇದೆ. ಒಬ್ಬ ಆರೋಗ್ಯ ಸಚಿವ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ಬ ಶಿಕ್ಷಣ ಸಚಿವ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲ. ಸದನದಲ್ಲಿ ಕೂತ್ಕೊಂಡು ಬರೀ ಗಂಟಾ ಟೈಮ್ ವೇಸ್ಟ್ ಮಾಡ್ಕೊಂಡು ಹೆಂಗ್ ಬೇಕಂಗ್ ಮಾತಾಡ್ಕೊಂಡು ಅದಂತೆ ಇದಂತೆ. ಜಾತಿ ಧರ್ಮ ನಿಮಗೆ ಯಾಕ್ರಯ್ಯ ಬೇಕು? ನಮ್ ಜಾತಿ ಧರ್ಮ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ. ನಾನು ಬದುಕಿರೋ ಕ್ಷಣದವರೆಗೂ ಕೂಡ ಈ ಭ್ರಷ್ಟ ರಾಜಕಾರಣಿಗಳು ನಿಮಗೆ ಓಟ್ ಹಾಕಲ್ಲ ಅಂದ್ರೆ ಹಾಕಲ್ಲ. ಬೇರೆ ವ್ಯವಸ್ಥೆ ಹಾಕ್ತೀನಿ, ಇಲ್ಲ ನಾನೇ ನಿಂತ್ಕೊಂಡು ನಾನೇ ಓಟ್ ಹಾಕಂತೀನಿ. ನಿಮಗೆ ಮೊದಲು ಓಟ್ ಹಾಕಲ್ಲ. ನಿಮ್ಮನ್ನ ಕಚಡ ಲುಚ್ಚ ಲೋಪರ್ ನನ್ನ ಮಕ್ಕಳು ಬೈಯೋವಷ್ಟು ಕುದಿತಿದೆ. ಆದ್ರೆ ಏನ್ ಮಾಡೋದು? ನೀವು ಕೂಡ ಈ ವ್ಯವಸ್ಥೆ ಒಳಗೆ ನಿಮ್ ಮನೆ ಮಠ ಅಂತ ಏನೋ ಹಿಂಗ್ ಮಾಡ್ಕೊಂತಿದ್ದೀರನೋ ಅಂತ ಅನುಕಂಪ ಬದಿತಿ. ಆದ್ರೆ ಹೇಳ್ತೀನಿ ಕೇಳ್ರಿ, ನಿಮ್ಮನ್ನು ಕ್ಷಮೆಗೆ ಅರ್ಹರೇ ಅಲ್ಲ. ನಿಮಗ್ ಬೈಯೋದ್ಕಿಂತನ ಇವ್ರಿಗೆ ಬೈಬೇಕು. ಈ ಜನಗಳಿಗೆ ಇವರಿಗೆ ತಾಕತ್ತೇ ಇಲ್ಲ. ನಾನೊಬ್ಬೇನ್ ಮಾಡಕಾಕಿತಿ ಅಲ್ಲ. ಅವ್ರೆಲ್ಲರೂ ಊಟ ಮಾಡಿಲ್ಲ, ನೀವು ಊಟ ಮಾಡ್ದಂಗೆ ಇರ್ತೀರೇನ್ರಯ್ಯ? ಅವರೆಲ್ಲ ಬೆಳಗ್ಗೆ 1-2 ಕೊಯ್ಲ ನೀವು ಹೋಗ್ದಂಗೆ ಇರ್ತೀರೇನ್ರಯ್ಯ? ನಿಮ್ದು ನೋಡ್ಕಂತಿಲ್ವೇನ್ರಯ್ಯ? ನಿಮ್ ಮನೆ, ನಿಮ್ ಮಠಗಳನ್ನ, ನಿಮ್ ಓಟು ನಿಮ್ ಮನೆ ಮಠ ಇದ್ದಂಗ್ ಕಂಡ್ರಯ್ಯ. ಅದು ನೀವು ಒಳ್ಳೆ ವಿಚಾರಗಳಿಗೆ ಓಟ್ ಹಾಕ್ರಯ್ಯ. ಈ ಮಂಗ ನನಗೆ ಬೈಬೇಕು ಅಂತ ಅನ್ಸಿರು ಬೈಯಕ್ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅದೊಂಥರ ಹೇಳಕ್ ಆಗ್ತಾ ಇಲ್ಲ ನನಗೆ. ಈ ಹೆಂಗಾಯ್ತು ಅಂದ್ರೆ, ಈ ಮಂಗ ಬೀಳ್ಬೇಕಾರೆ ಸೊಪ್ಪು ಶದೆ ಎಲ್ಲದನ್ನ ಕೆರ್ಕೊಂಡ್ ಬೀಳ್ತಿದಂತೆ. ಹಂಗೆ ನೀವು ನನ್ನನ್ನು ಸೇರ್ಸ್ಕೊಂಡು ಈ ಸಮಾಜದಾಗ ಒಳ್ಳೆಯರಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಏನ್ ನೀವು ತೋರಿಸ್ದಂಗೆ ಅಲ್ಲೊಂದು ರಾಮಂದು, ಸೀತೆದು ಅಥವಾ ಯೇಸುದು ಇದೇ ಗಲಾಟೆಗಳಿಗೆ ಜನಗಳು ಮುಳುಗಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಳುಗಲ್ಲ ಕಣ್ರಯ್ಯ. ನಮಗೆ ಬೇಕಾದಷ್ಟು ಜನ ಒಳ್ಳೆಯರಿದ್ದಾರೆ ಕಣ್ರಯ್ಯ. ಬೇಕಾದಷ್ಟು ಜನ ಅವ್ರು ಮಾತಾಡ್ತಿಲ್ಲ ಅನ್ನೋದೊಂದು ಬಿಟ್ಬಿಟ್ರೆ ಎಲ್ರಿಗೂ ಈ ವ್ಯವಸ್ಥೆಯಲ್ಲಿ ಆರೋಗ್ಯ ಬೇಕು, ಶಿಕ್ಷಣ ಬೇಕು. ಬೆಳಗ್ಗೆ ಎದ್ರೆ ಹಾಲಿಗಿಲ್ಲ, ಕಾಪಿಗಿಲ್ಲ, ಊಟಕ್ಕಿಲ್ಲ, ತಿಂಡಿಗಿಲ್ಲ, ಈ ತರ ಸಮಸ್ಯೆ ಅನುಭವಿಸ್ತಿರೋರು ಬಹಳ ಜನ ಇದಾರೆ. ಯಾರು ಹೇಳ್ಕಂತಿಲ್ಲ ಅಂತ ಮಾತ್ರಕ್ಕೆ ಅವ್ರ ಸಮಸ್ಯೆ ಅಲ್ಲ ಅಂತಲ್ಲ. ನೀವು ಅದ್ರ ಬಗ್ಗೆ ಮಾತಾಡ್ರಿ, ಅದ್ರ ಬಗ್ಗೆ ಹೇಳ್ರಿ ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನ ಪ್ರಭುಗಳನ್ನ ಮಾಡೋದಕ್ಕೆ, ನಿಮ್ಮನ್ನ ಕೆಲ್ಸಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳೋದಕ್ಕೆ ನಾವು ರೆಡಿ ಇದೀವಿ ಅನ್ನೋರು ಬಹಳ ಜನ ಇದಾರೆ. ಆದ್ರೆ ನೀವ್ ಹೆಂಗ್ ಯೋಚನೆ ಮಾಡ್ತೀರಾ ಅಂದ್ರೆ, 80% ಜನ ಇದಾರಲ್ಲ, ಇವರೆಲ್ಲ ಮುಗ್ದ್ರು ಪೆದ್ರು, ಇವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ರ. ಎಲ್ಲ ಗೊತ್ತಾಗ್ತಾ ಇದ್ಕಂಡ್ರಯ್ಯ. ನಿಮ್ ದೊಂಬರಾಟ್ಗಳನ್ನ ನೋಡ್ತಾ ಇರ್ಕಂಡ್ರಯ್ಯ. ಅಲ್ಲ ಕಣ್ರಯ್ಯ, ನಮಗೆ ಮೋಸ ಮಾಡಿ ಈ ಪ್ರಪಂಚದಲ್ಲಿ ಈ ರಾಜಕಾರಣಿಗಳು ನೀವೇ ಉಳ್ಕೊಳಕಾಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ನೀವು ಉಳ್ಕೊಂಡ್ರೆ ನೀವು ಬದುಕ್ತೀರಿ ಅಂತ ತಿಳ್ಕೊಂಡಿದ್ದೀರಾ? ಹಾಗಲ್ಲ ಕಣ್ರಯ್ಯ. ಈ ಭ್ರಷ್ಟ ವ್ಯವಸ್ಥೆಯಿಂದ ಹೊರಗ್ ಬರ್ರಯ್ಯ. ಅಲ್ಲ ಕಣ್ರಯ್ಯ, ಈ ಪಕ್ಷದವರಿಗೂ ಹೇಳ್ತೀನಿ, ನಾನು ಆ ಪಕ್ಷದವರಿಗೂ ಹೇಳ್ತೀನಿ, ಇನ್ನೊಂದು ಪಕ್ಷದವರಿಗೂ ಹೇಳ್ತೀನಿ. ನೀವೆಲ್ಲರೂ ಆಡ್ತಿರೋ ದೊಂಬರಾಟ ಕಣ್ಣೆದ್ರಿ ಕಾಣ್ತಾ ಇದ್ಕಂಡ್ರಯ್ಯ. ನೀವೆಷ್ಟು ನಮ್ಮನ್ನು ಮೋಸ ಮಾಡ್ತಾ ಇದೀರಾ, ನಮ್ಮ ಜನಗಳನ್ನ ಎಷ್ಟು ಯಾಮಾರಿಸ್ತಿದ್ದೀರಾ ಅಂತ. ನೀವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀರಾ. ನೀವು ರಾಜಕಾರಣಿಗಳು ಬಹಳ ಪೆದ್ನನ್ ಮಕ್ಕಳು ಅಂದ್ರೆ ಭ್ರಷ್ಟ ಪೆದ್ನನ್ ಮಕ್ಕಳು ನೀವು. ಫಸ್ಟು ಹೇಳ್ತೀನಿ ಕೇಳ್ರಿ, ನಮಗೆ ಬೇಕಾಗಿರೋಂಥ ಶಿಕ್ಷಣ, ಆರೋಗ್ಯ ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಮಾಡಿಲ್ಲ ಅನ್ನೋದಾದ್ರೆ ನೀವು ಮುಂದೆ ಉಳಿಯಕ್ಕಾಗಲ್ಲ. ನಿಮ್ದು ಆಟಗಳು ಕ್ಲೋಸ್. ನೀವು ಅವನಿಗೆ ಬೈದಂಗ್ ಮಾಡೋದು, ಅವ್ನು ನಿಮಗೆ ಬೈದಂಗ್ ಮಾಡೋದು, ಎಷ್ಟು ದಿವಸ ಹಿಂಗೆ ನಾಟಕ ಆಡ್ತೀರಾ? ಬೇರೆ ವ್ಯವಸ್ಥೆ ತರಲೇಬೇಕು, ತಂದೆ ತರ್ತೀವಿ. ಬೇರೆ ಪರ್ಯಾಯ, ಈ ರಾಜಕೀಯಕ್ಕೆ ಪರ್ಯಾಯ ಅಂತಲ್ಲ, ರಾಜಕೀಯನೇ ಕಿತ್ತೋಸ್ತು ಪ್ರಜಾಕೀಯ ಅನ್ನೋ ಒಂದು ಸಿಸ್ಟಮ್ ಬಂದಿತ್ತು. ಅದನ್ನ ನಾನಂತಲೂ ಮಾಡ್ತೀನಿ ಕಣ್ರಯ್ಯ. ಯಾವನ್ ಏನ್ ಮಾಡಿರೋ ನೀವು ಮಾಡ್ದಂಗಿದ್ರು ಅಷ್ಟೇ ಹೋಗ್ರಯ್ಯ. ನಾನಂತಲೂ ಮಾಡ್ತೀನಿ. ಕೆಲವರಿಗೆ ವಿಡಿಯೋ ಮಾಡಕ್ಕೆ ದಿಗುಲು, ಹೇಳಕ್ಕೆ ಹೆದರಿಕೆ. ಎಷ್ಟು ದಿವಸ ಹಿಂಗೆ ಇರ್ತೀರಯ್ಯ? ಎಷ್ಟು ದಿವಸ ಹಿಂಗೆ ಇರ್ತೀರಿ? ನಿಮ್ಮಂಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅಜ್ಜನೋ ಅಜ್ಜಿಗಳು ಅವರೆಲ್ಲರೂ ಓಡಾಡ್ದಂಗಿದ್ರೆ ಸ್ವತಂತ್ರ ಸಿಗದ?
ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ಕೊಂಡು ಸಂವಿಧಾನದಲ್ಲಿ ತೊಡಗಿಸ್ಕೊಂಡು ಬರಿದಂಗಿದ್ದಿದ್ರೆ, ನಿಮಗೆಲ್ಲ ನ್ಯಾಯ ಬೇಕು ಅಂತ ಓಡಾಡ್ದಂಗಿದ್ರೆ ಇವತ್ತು ಸಿಗದ? ಸಿಕ್ಕಿರೋ ಅಮೂಲ್ಯನ ಹಾಳು ಮಾಡ್ತಿದಿರಲ್ರಯ್ಯ. ಮಾಧ್ಯಮ ಮಿತ್ರರೇ, ಈ ಭ್ರಷ್ಟ ರಾಜಕೀಯ ಮಿತ್ರಗಳೇ, ನೀವು ಮಿತ್ರರೇ ನಮಗೆ, ನೀವು ನೆಂಟ್ರೇ ನಮಗೆ, ಸಂಬಂಧಿಕರೇ ನಮಗೆ, ದಯಮುಡಿ ಕೈ ಮುಗ್ದು ಕೇಳ್ಕೊಂತೀನಿ. ನೀವು ಬದಲಾಗ್ಲಿಲ್ಲ ಅಂದ್ರೆ ನೀವು ಗ್ಯಾರಂಟಿ ಹೇಳ್ತೀನಿ ಕೇಳ್ರಿ, ಎಂತ ಪರಿಸ್ಥಿತಿಗೆ ನೀವು ಬರ್ತೀರಾ ಅಂದ್ರೆ ಕೊನೆಗೆ ಜನಗಳು ನಿಮ್ಮನ್ನ, ನೀವು ಒಳ್ಳೆಯರಾಗಿದ್ದೀವಿ ನಾನು ಬದಲಾಗಿದ್ದೀನಿ ಅಂದ್ರೂ ಕೂಡ ನಿಮ್ಮನ್ನ ನಂಬಲ್ಲ, ಅಂತ ಮಟ್ಟಕ್ಕೆ ಬರ್ತೀರಾ ನೋಡ್ರಿ. ಈ ನಿಟ್ಟಿನಲ್ಲಿ ಬದಲಾಗಂತ ಮೀಡಿಯಾಕ್ಕೆ ಇವತ್ತು ವ್ಯಾಲ್ಯೂ ಇದೆ. ಈ ನಿಟ್ಟಿನಲ್ಲಿ ಬದಲಾಗಂತ ರಾಜಕಾರಣಿಗೆ ಇವತ್ತು ಇಲ್ಲಿ ಅಸ್ತಿತ್ವ ಇದೆ. ಇವ್ಯಾವ್ದು ನೀವು ಮಾಡ್ಲಿಲ್ಲ ಅಂದ್ರೆ ನೀವು ಯಾರು ಉಳಿಯಲ್ಲ, ಹೇಳ್ತೀನಿ ಕೇಳ್ರಿ, ಗ್ಯಾರಂಟಿ ಉಳಿಯಲ್ಲ. ಪ್ರಜಾಕೀಯಕ್ಕೆ ನೀವು ಓಟ್ ಹಾಕ್ತಂಗಿರ್ರಿ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ನಿಮ್ಮ ಓಟನ್ನ ಯಾವ್ದಕ್ ಓಟ್ ಹಾಕ್ಬೇಕು, ನೀವ್ ಏನ್ ಪ್ರಶ್ನೆ ಮಾಡ್ಬೇಕಾಯ್ತು, ನಿಮ್ಮ ಮಕ್ಕನ್ ಏನ್ ಇಟ್ಕೊಬೇಕಾಯ್ತು ಅದನ್ನ ಇಟ್ಕೊಳ್ರಯ್ಯ. ಆರೋಗ್ಯ ಕೆಟ್ಟ ಹೋಗ್ತೈತಿ ಕಣ್ರಯ್ಯ, ಇಡೀ ದೇಶದ ಆರೋಗ್ಯ ಕೆಟ್ಟ ಹೋಗ್ತೈತಿ, ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಕೆಟ್ಟ ಹೋಗ್ತೈತಿ, ಎಲ್ಲಿ ನೋಡ್ರು ದಂಧೆ ರೂಪದಲ್ಲಿ ಆಗ್ತೈತಿ. ನಮಗ್ ಎಷ್ಟು ಟ್ಯಾಕ್ಸ್ ದುಡ್ಡು ಹಾಳಾಗ್ತೈತಿ, ಕಣ್ಣೆದ್ರಿಗೆ ಎಷ್ಟು ಹಾಳಾಗ್ತೈತಿ ಅಂತ ಗೊತ್ತೇನ್ರಯ್ಯ ನಿಮಗೆ? ಯಾಕ್ರಿ ಇಷ್ಟಕ್ಕೊಂದು ಬಂಡವಾಳ ಮಾಡ್ತಿದ್ದೀರಾ, ಬದುಕ್ತಿದ್ದೀರಾ? ಜನಗಳೇ ನಿಮಗೆ ಹೇಳ್ತಾ ಇರೋದು, ವಿಡಿಯೋ ನೋಡಿ ಕುತ್ಕೊಂಡು ಸುಮ್ಮನೆ ನನ್ನಿಂದ ಸಾಧ್ಯ ಇಲ್ಲ. ಯಾಕ್ರೇ ಸಾಧ್ಯ ಇಲ್ಲ? ಒಂದೇ ಒಂದು ಶೇರ್ ಬಟನ್ ಅದ್ಮೇಲೆ ಇಡೀ ಪ್ರಪಂಚಕ್ಕೆ ಮುಡ್ತೈತಿ. ಒಂದೇ ಒಂದು ಲೈಕ್ ಬಟನ್ ಅದ್ಮೇಲೆ ಇನ್ನೆಷ್ಟೋ ಜನ ನೋಡ್ತಾರೆ, ಒಂದ್ ಕಮೆಂಟ್ ಹಾಕಿದ್ರೆ ಇನ್ನೆಷ್ಟೋ ಜನ ನೋಡ್ತಾರೆ. ಇಷ್ಟು ಟೆಕ್ನಾಲಜಿ ಇದೆ, ಇದನ್ನ ಬಳಸ್ಕೊಳಕ್ ಆಗ್ತಾ ಇಲ್ಲ ನಿಮಗೆ. ಬಳಸ್ಕೊಳ್ರಯ್ಯ. ಎಲ್ರು ಸಾಯ್ತಿಕೊಂಡ್ರಯ್ಯ. ನಾನ್ ಸಾಯಂಗಿದ್ರೆ ಒಂದ್ ವಾರದ ಮುಂಚೆನೆ ಸತ್ತು ಹೋಗ್ಬೇಕಾಯ್ತು. ಯಾಕಿದೀನಿ ಹೇಳ್ರಿ? ಸಾವು ಅನ್ನೋದು ಎಲ್ರಿಗೂ ಬದುಕಿ ಬರ ಸಮೀಕದ್ ಬಂದಾಗ ಎಲ್ರು ಹೋಗ್ಲೇಬೇಕು, ಕಿತ್ಕೊಂಡು ಹೋಗ್ಲೇಬೇಕು. ಇವತ್ತು ಬದುಕಿದೀನಿ, ವಿಡಿಯೋ ಮಾಡ್ತಿದೀನಿ. ಯಾವನಿಗೆ ಯಾವ ಬದುಕಿ ಅಂತ ಗೊತ್ತರಯ್ಯ? ಒಳ್ಳೇದ್ರ ಕಡೆ ನಿಂತ್ಕೊಳ್ರಯ್ಯ, ಒಳ್ಳೆತನಕ್ಕೆ ಬೆಲೆ ಇಟ್ಕೊಂಡ್ರಯ್ಯ. ನೋಡ್ರಪ್ಪ.